ಏನು ಕಾಮಿಡಿನ ಸಸ್ಪೆನ್ಸ್ ಏನಿದೆ? ಎಲ್ಲ ಇದೆ, ಎಲ್ಲ ಫ್ಯಾಮಿಲಿ ಎಲ್ಲ ಕಂಪ್ಲೀಟ್ ಪ್ಯಾಕೇಜ್ ಇದೆ. ಸೊ ಬೋರ್ ಹೊಡ್ಸಲ್ಲ ಎಲ್ಲೂ ಕೂಡ. ಆ್ಯಂಡ್ ಪರ್ಫಾರ್ಮೆನ್ಸ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನ್ನ ಫ್ರೆಂಡ್ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಭಿಲಾಷ್ ಏನು ಇಷ್ಟ ಆಯಿತು ಸಿನಿಮಾದಲ್ಲಿ ಸರ್ ಅದೇ ಕ್ಲೈಮ್ಯಾಕ್ಸ್ ಒಳ್ಳೆ ಟ್ವಿಸ್ಟ್ ಇದೆ. ಅದು ಬಂದು ಥಿಯೇಟ್ರಿಗೆ ಬಂದು ನೋಡಿದ್ರೆ ಚೆನ್ನಾಗಿರುತ್ತೆ ನಾವು ಹೇಳೋದಕ್ಕಿಂತ. ಥಿಯೇಟ್ರಿಗೆ ಬಂದು ನೋಡಿ, ನೀವು ಥಿಯೇಟ್ರಿಗೆ ಬಂದು ನೋಡಿ ದಯವಿಟ್ಟು. ನಿಮಗೆ ಆ ಕ್ಲೈಮ್ಯಾಕ್ಸ್ ಅಂತೂ ಟ್ವಿಸ್ಟ್ ಇದೆಯಲ್ಲ, ನಿಮ್ಮಂತೂ ಶಾಕ್ ಆಗೇ ಆಗುತ್ತೆ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ. ಯಾರೋ ಮೊಬೈಲಲ್ಲಿ ಲಿಂಕ್ ಕಳಿಸ್ತಾರೆ, ಇನ್ನೊಂದು ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ ಅಂತ ಮೊಬೈಲಲ್ಲಿ ನೋಡ್ಬೇಡಿ, ಯಾಕಂದರೆ ಮಿಸ್ ಮಾಡ್ಕೊತೀರಾ. ಸೊ ಇದನ್ನು ನೀವು ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಚೆನ್ನಾಗಿತ್ತಾ? ಏನು ಇಷ್ಟ ಆಯಿತು? ಹೌದಾ? ನೋಡಿದ್ರೆ ಸಿನಿಮಾನ ಹೇಗಿತ್ತು? ಚೆನ್ನಾಗಿತ್ತು. ಸಂಗೀತ ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಅವರು ಆಕಾಶ್ ಅವರೆಲ್ಲ ತುಂಬ ಚೆನ್ನಾಗಿದೆ. ಆ್ಯಕ್ಟಿಂಗ್ ಚೆನ್ನಾಗಿದೆ. ಸೂಪರ್ ಫಿಲಮ್, ಸಸ್ಪೆನ್ಸ್ ಮೂವಿ ಚೆನ್ನಾಗಿದೆ. ಯಾರು ನೆಕ್ಸ್ಟ್ ಏನಾಗುತ್ತೆ ಅಂತ ಸಖತ್ ಇಂಟ್ರೆಸ್ಟಿಂಗ್ ಇದೆ. ಎಲ್ಲರೂ ನೋಡಬೇಕು. ಇಟ್ಸ್ ವೆರಿ ನೈಸ್. ಎಸ್, ಆಲ್ ದಿ ಬೆಸ್ಟ್ ಸಂಗೀತ. ಮೇಡಮ್ ಹೇಗಿದೆ ಫಿಲಮ್? Film is really good. Film is really good. Being a huge fan of Roshan D'Souza, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಂಗೀತ has acted really well. Congratulations to the team. All the best ಸಂಗೀತ and the team. ಸೂಪರ್ ನೈಸ್. ಹಾಗೆ ಅವ್ರನ್ನ ನೋಡಿದ್ವಿ. ಶಿ ಹಸ್ ಡನ್ ಅಮೇಝಿಂಗ್ ಜಾಬ್ ಬೀಯಿಂಗ್ ಆ್ಯನ್ ಆ್ಯಕ್ಟರ್. ಪ್ಲಸ್ ಎಂಟೈರ್ ಕಾಸ್ಟ್ ಸಖತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ಹೊಸ ಸ್ಟೋರಿ ಬಂದಿದೆ. ಐ ಥಿಂಕ್ ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ನಾನು. ಆ್ಯಂಡ್ ನನ್ನ ಮಗದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದಾಳೆ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರೂ ಬಂದು ಥಿಯೇಟರಲ್ಲಿ ನೋಡೋಕ್ಕೆ ಸರ್ ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸಲ್ಲಂತೂ ಒಳ್ಳೆ ಥ್ರಿಲ್ಲಿಂಗ್ ಆಗಿದೆ, ಮಸ್ತ್ ಇದೆ. ಲಾಸ್ಟ್ 15 ನಿಮಿಷ ಸೂಪರ್ ಆಗಿದೆ, ನೋಡಲೇಬೇಕು ಸಿನಿಮಾ ಇದು. ಚೆನ್ನಾಗಿದೆ ಸರ್ ಸಿನಿಮಾ. ತುಂಬ ಚೆನ್ನಾಗಿದೆ ಸರ್ ಸಿನಿಮಾ. ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಎಲ್ಲರೂ ಬಂದು ದಯವಿಟ್ಟು ನೋಡಿ ಅಂತ ಕೇಳ್ಕೊತೀನಿ. ಕನ್ನಡ ಸಿನಿಮಾ ಬೆಳೆಸಿ. ಥ್ಯಾಂಕ್ ಯು. ಚೆನ್ನಾಗಿದೆ. ಗುಡ್ ಎಫರ್ಟ್, ಗುಡ್ ಮೂವಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನೋಡಿದೆ. ನಾನು ಪೂಜಾ ಗಾಯಕಿ ಹಾಗೂ ನಟಿ. ಸೊ ತುಂಬ ಚೆನ್ನಾಗಿತ್ತು ಮೂವಿ. ಕಥೆ ತುಂಬ ಚೆನ್ನಾಗಿದೆ. ಇಟ್ಸ್ ವೆರಿ ಡಿಫ್ರೆಂಟ್. ಸೊ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ನನ್ನ ಫ್ರೆಂಡ್ಸ್ ಇದ್ದಾರೆ ಒಂದಷ್ಟು ಜನ. ಸೊ ಸಂಗೀತ ರಾಜೀವ್ ಇಸ್ ಮೈ ಫ್ರೆಂಡ್ ಆ್ಯಂಡ್ ನಿಖಿಲ್ ಇಸ್ ಮೈ ಫ್ರೆಂಡ್ ಆ್ಯಂಡ್ ಅರವಿಂದ್ ಅವರು ಕೂಡ ನಾವು ಒಂದೇ ಟೀಮಲ್ಲಿ ವರ್ಕ್ ಮಾಡೋದು. ಸೊ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿದೆ. ಸೊ ಐ ವಿಶ್ ಆಲ್ ದ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್. ಆ್ಯಂಡ್ ಇನ್ನೂ ತುಂಬ ಸಕ್ಸಸ್ ಆಗಿ ತುಂಬ ಶೋಸ್ ಓಡಲಿ ಅಂತ ನಾನು ಐ ವಿಶ್. ಥ್ಯಾಂಕ್ ಯು. ಏನೋ ಅಂತ ಇರುತ್ತೆ. ಲಾಸ್ಟ್ ತುಂಬ ಚೆನ್ನಾಗಿದೆ. ಇಷ್ಟ ಆಯ್ತಾ? ಯಾರ ಸಸ್ಪೆನ್ಸ್ ಫಿಲ್ಮು, ಫೋಟೋಗ್ರಫಿ, ಸ್ಕ್ರೀನ್ ಪ್ಲೇ, ಪ್ರತಿಯೊಬ್ಬರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲರೂ ನೋಡಬೇಕು. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಬಂದಿದೆ. ಅದೇ ಹೇಳಿದ ಹಾಗೆ ಬ್ಯಾಕ್ಗ್ರೌಂಡ್ ಸ್ಕೋರ್, ಡೈಲಾಗ್ಸು, ಸ್ಕ್ರೀನ್ ಪ್ಲೇ, ಆಮೇಲೆ ಏನು ಎಡಿಟಿಂಗ್, ಆಮೇಲೆ ಯಾವ ರೀತಿ ಅವರು ತೋರಿಸ್ಕೊಂಡು ಹೋಗ್ತಾರೆ. ಸಸ್ಪೆನ್ಸ್ ಕಂಟಿನ್ಯೂಸ್ ಯೋಚನೆ ಆಗುತ್ತೆ ಯಾರು ವಿಲನ್ ಅನ್ನೋದನ್ನು ನಾವು ನೋಡಬೇಕು ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿತ್ತು. ಸ್ಕ್ರೀನ್ ಪ್ಲೇ, ಎಡಿಟಿಂಗು, ಸೀನ್ರಿ, ಆ್ಯಕ್ಟಿಂಗು ಎಲ್ಲ ತುಂಬ ಚೆನ್ನಾಗಿದೆ. ಸಾಂಗ್ಸ್ ಚೆನ್ನಾಗಿದೆ. ಸಸ್ಪೆನ್ಸ್ ಕೊನೆ ತನಕ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಲರ ಮೇಲೆ ಅನುಮಾನ ಬರುತ್ತೆ. ಒಳ್ಳೆ ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡಬೇಕು. ಥ್ಯಾಂಕ್ ಯು. ಈಗ ತಾನೇ ನಿಮಿತ್ತ ಮಾತ್ರ ಮೂವಿ ನೋಡ್ಕೊಂಡು ಬಂದೆ. ನಾನು ಟೀಮ್ ಮೆಂಬರ್ ಕೂಡ, ಎಡಿಯಾಗಿ ವರ್ಕ್ ಮಾಡಿದ್ದೀನಿ ಆ್ಯಂಡ್ ಆಲ್ಸೋ ಆ್ಯಕ್ಟ್ ಕೂಡ ಮಾಡಿದ್ದೀನಿ ಒಂದು ರೋಲ್ನ. ಸೊ ಮೂವಿ ನಾವು ಶೂಟ್ ಮಾಡುವಾಗ ಆಲ್ರೆಡಿ ನಮಗೆ ಸ್ಟೋರಿ ಎಲ್ಲ ಗೊತ್ತಿತ್ತು ಹೆಂಗಂತ. ಬಟ್ ಅದು ಸ್ಕ್ರೀನ್ ಮೇಲೆ ಬಂದಾಗ ಇನ್ನೂ ಸಾಕತ್ತಾಗಿ ಬಂದಿದೆ. BGM ವರ್ಕ್ ಆಗಲಿ, ಎಡಿಟಿಂಗ್ ಆಗಲಿ ಇನ್ನೂ ನೀಟಾಗಿ, ಅಂದರೆ ಶೂಟ್ ಮಾಡುವಾಗಲೇ ಅಂದ್ಕೊಂಡಿದ್ವಿ ಅದು ಒಂದು ಈ ಲೆವೆಲ್ಗೆ ಹೋಗಿ ರೀಚ್ ಆಗುತ್ತೆ ಅಂತ. ಬಟ್ ಈ ಸ್ಕ್ರೀನ್ ಮೇಲೆ ನೋಡುವಾಗ ಇನ್ನೂ ಸಖತ್ತಾಗಿ ಬರ್ತಾಯಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿನ ನೋಡಿ. ನಿಮಿತ್ತ ಮಾತ್ರನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿನ ಈ ಜಾನ್ರನ್ನ ಯಾರು ತುಂಬ ಲೈಕ್ ಮಾಡ್ತಿರೋ ಅವರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಪ್ಲೀಸ್ ಕಮ್ ಟು ಥಿಯೇಟರ್ಸ್ ಆ್ಯಂಡ್ ವಾಚ್ ನಿಮಿತ್ತ. ಆಡಿಯನ್ಸ್ ರೆಸ್ಪಾನ್ಸ್ ಹೆಂಗಿತ್ತು? ಆಡಿಯನ್ಸ್ ರೆಸ್ಪಾನ್ಸ್ ಚೆನ್ನಾಗಿದೆ, ಸಖತ್ತಾಗಿದೆ. ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ರು. ಮುಗಿದ ನಂತರ ಎಲ್ಲ ಪಾರ್ಟು ವೆರಿ ಸಸ್ಪೆನ್ಸ್ ಆಗಿತ್ತು. ಎಲ್ಲ ಸಸ್ಪೆನ್ಸ್ ಆಗಿರೋದ್ರಿಂದ ಎಲ್ಲ ಸೀನು, ಎಲ್ಲ ಇಂಟರ್ವಲ್ ಬ್ಲಾಕ್ ಆಗಲಿ, ಕ್ಲೈಮ್ಯಾಕ್ಸ್ ಆಗಲಿ, ಎಲ್ಲರಿಗೂ ಸಸ್ಪೆನ್ಸ್ ಇರೋದ್ರಿಂದ ಎಲ್ಲರೂ ಸ್ವಲ್ಪ ಥ್ರಿಲ್ ಆಗಿದ್ರು, ಎಲ್ಲರೂ ಖುಷಿ ಆದರು. ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಟರ್ನ್ಸ್ ಎಲ್ಲ ಇದೆ. ಬಂದು ನೋಡಿ. ಆಡಿಯನ್ಸ್ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಆ್ಯಸ್ ಎ ಟೀಮ್ ಮೆಂಬರ್ ನಾನು ಸಹ ಎಂಜಾಯ್ ಮಾಡಿದೆ.
ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಬಾಬಿ ಅಂತ ನನ್ನ ಕ್ಯಾರೆಕ್ಟ್ರು. ಅದರಲ್ಲಿ ಗಡ್ಡ ಇದೆ. ಈಗ ಬಾಬಾಗೆ ಬಂದಿದ್ದೀನಿ. ಸೊ ಎಕ್ಸ್ಪೀರಿಯನ್ಸ್ ಸಿನಿಮಾ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ, ಸಖತ್ತಾಗಿ ಬಂದಿದೆ. ಆ್ಯಂಡ್ ಸಸ್ಪೆನ್ಸ್ ಥ್ರಿಲ್ಲರ್ ಯಾರ್ಯಾರು ಇಷ್ಟಪಡ್ತಾರೆ, ಜಾಸ್ತಿಯಾಗಿ ಇಷ್ಟಪಡ್ತಾರೆ. ಎವ್ರಿ ಮೂಮೆಂಟ್ ಸಸ್ಪೆನ್ಸ್ ಇದ್ದೇ ಇದೆ. ಥ್ರಿಲ್ಲರ್ ಅಂತೂ ಚೆನ್ನಾಗಿದೆ. ಡೈರೆಕ್ಟ್ರು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ನಮ್ಮ ಚಿತ್ರ ನಿಮಿತ್ತ ಮಾತ್ರ ಇವತ್ತು ರಿಲೀಸ್ ಆಗಿದೆ. ಕಡಿಮೆ ಥಿಯೇಟ್ರಲ್ಲಿದೆ, ಆದರೂ ಸಹ ದಯವಿಟ್ಟು ಬಿಡು ಮಾಡ್ಕೊಂಡು ಬಂದು ನೋಡಿ ಅಂತ ಮೊದಲನೇ ಕೇಳ್ಕೊಳ್ತೀನಿ. ಇವತ್ತು ಮೊದಲನೇ ಶೋ ಪ್ರೇಕ್ಷಕರ ಜೊತೆಗೆ ಫಸ್ಟ್ ಟೈಮ್ ನೋಡಿದ್ದು. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಂಥ ಒಳ್ಳೆ ರೆಸ್ಪಾನ್ಸ್ ಇರುತ್ತೆ ಅಂತ. ನಮಗೂ ತುಂಬ ಕ್ಯೂರಿಯಾಸಿಟಿ ಇತ್ತು, ಯಾಕಂದ್ರೆ ನಾವು ಆ ಸಿನಿಮಾನ ಪದೇ ನೋಡಿ ನಮಗೂ ಅದರ ಎಲ್ಲ ಲೂಪ್ ಹೋಲ್ಸ್ ಇರ್ಬೋದು ಅಥವಾ ಯಾವುದೇ ಸಸ್ಪೆನ್ಸ್ ಇರ್ಬೋದು ಎಲ್ಲ ನಮ್ಗೆ ಗೊತ್ತಿರೋದ್ರಿಂದ ನಮಗೇನು ಅದು ಎಫೆಕ್ಟ್ ಮಾಡ್ತಾ ಇರೋಲ್ಲ. ಬಟ್ ಇವತ್ತು ಫಸ್ಟ್ ಟೈಮ್ ಆಡಿಯನ್ಸ್ ಜೊತೆ ನೋಡಿದಾಗ ಇದು ಎಷ್ಟು ಚೆನ್ನಾಗಿ ಕನೆಕ್ಟ್ ಆಗ್ತಿದೆ ಅನ್ನೋದು ನಮಗೆ ಅಭ್ಯಾಸ ಆಯಿತು. ಮತ್ತು ಅದರಲ್ಲಿರೋ ಚಿಕ್ಕ ಡೈಲಾಗ್ಸ್ಗೆ ಹೆಂಗೆ ಎಂಜಾಯ್ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು. ಹಾಗಾಗಿ ಇವತ್ತು ಒಂದು ಕಾನ್ಫಿಡೆನ್ಸ್ ಇದೆ, ಕಷ್ಟಪಟ್ಕೊಂಡು ಸಿನಿಮಾ ಚೆನ್ನಾಗಿ ಮಾಡಿದ್ದೀವಿ ಅಂತ. ದಯವಿಟ್ಟು ನಿಮ್ಮ ಫ್ಯಾಮಿಲಿಯ ಜೊತೆ ನೆಮ್ಮದಿಯಾಗಿ ನೋಡುವಂಥ ಒಂದು ಸಿನಿಮಾ ಮಾಡಿದ್ದೀವಿ ಅನ್ನೋ ನಂಬಿಕೆ ಇದೆ. ದಯವಿಟ್ಟು ಬಂದು ನಿಮಿತ್ತ ಮಾತ್ರ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ. ಥ್ಯಾಂಕ್ ಯು. ಎಲ್ಲ ಕಡೆ ನೋಡ್ಬೇಕಾ ಹಿಂಗೆ? ಇಲ್ಲ, ಒಂದು ಕಡೆ ನೋಡ್ಕೊಂಡು ಮಾತಾಡಿ. ಓಕೆ. ಹಾಯ್, ನಮಸ್ಕಾರ. ನನ್ನ ಹೆಸರು ನಿತೇಶ್ ನಿಟ್ಟೂರ್ ಅಂತ. ಈ ಸಿನಿಮಾದಲ್ಲಿ ನಿಮಿತ್ತ ಮಾತ್ರ ಸಿನಿಮಾದಲ್ಲಿ ಅಹಮದ್ ಭಾಯ್ ಅನ್ನೋ ಪಾತ್ರ ಮಾಡಿದ್ದೀನಿ. ಈಗ ತಾನೇ ಸಿನಿಮಾ ನೋಡ್ಕೊಂಬಂದೆ. ನಾನು ಫಸ್ಟ್ ಟೈಮ್ ನೋಡಿದ ಸಿನಿಮಾ, ಇದಕ್ಕೆ ಮುಂಚೆ ನೋಡಿರಲಿಲ್ಲ, ಬರೀ ಡಬ್ಬಿಂಗಲ್ಲಿ ನೋಡಿದ್ದು. ತುಂಬಾ ಫಾಸ್ಟ್ ಇದೆ ಸಿನಿಮಾ. ಎಲ್ಲರಿಗೂ ಒಂಥರ ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ಅಂತಾರಲ್ಲ, ಸೊ ಆ ಥರದ್ದು ಒಂದು ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಎಲ್ಲೇ ಲ್ಯಾಗ್ ಇಲ್ಲ ಅಥವಾ ಬೋರ್ ಆಗೋದಿಲ್ಲ. ನಮಗೆ ಕೆಲವು ಅಂದರೆ ರಾಂಗ್ ಟೈಮಿಂಗ್ಸ್ ಅಂತ ನನಗನ್ಸುತ್ತೆ, ಆ ಥರದ ಚಾನ್ಸಸ್ ಆಗಿದೆ ನಮಗೆ ಸಿಕ್ಕಿರೋ ಶೋಸು. ಸೊ ಆದಷ್ಟು ಇರೋ ಶೋಸ್ನ ನಾಳೆ ನಾಡಿದ್ದು ನಾವು ಫಿಲ್ಮ್ ಮಾಡಿದ್ರೆ ಪ್ರಾಬಬ್ಲಿ ನಮಗೆ ಬೆಟರ್ ಪ್ರೈಮ್ ಟೈಮ್ ಶೋಸ್ ಸಿಗ್ಬೋದು. ಸೊ ನನ್ನ ಕಡೆಯಿಂದ ಎಲ್ಲ ಆಡಿಯನ್ಸ್ಗೆ ರಿಕ್ವೆಸ್ಟ್ ಮಾಡ್ಕೊತೀನಿ, ದಯವಿಟ್ಟು ಬಂದು ಸಿನಿಮಾ ನೋಡಿ. ನಿಮ್ಗೆ ಯಾರಿಗೂ ಬೇಜಾರಾಗಲ್ಲ, ಮೋಸ ಅಂತೂ ಆಗಲ್ಲ. ನಿಮ್ಮ ಟಿಕೆಟ್ಗೆ ಪೈಸಾ ವಸೂಲ್ ಅಂತಲೇ ಹೇಳ್ಬೋದು. ಎಲ್ಲ ಬಂದು ನಿಮಿತ್ತ ಮಾತ್ರ ನೋಡಿ. ಒಳ್ಳೊಳ್ಳೆ ಪರ್ಫಾರ್ಮೆನ್ಸಸ್ ಇದೆ. ಪೂರ್ಣಚಂದ್ರ ಮೈಸೂರು ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಸಂಗೀತ ರಾಜೀವ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಅರವಿಂದ್ ಕುಬ್ಳಿಕರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ. ಈವನ್ ದ ಟೆಕ್ನಿಕಲ್ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಫಸ್ಟ್ ಟೈಮ್ ಡೆಬ್ಯೂ ಆದರೂ ರೋಷನ್ದು ವರ್ಕ್ ಆ ಥರ ಅನಿಸೋದಿಲ್ಲ. ಸೊ ದಯವಿಟ್ಟು ಬಂದು ಎಲ್ಲರೂ ಸಿನಿಮಾ ನೋಡಿ ಪ್ರೋತ್ಸಾಹಿಸಿ ಅಂತ ಹೇಳ್ಕೊಡ್ತೀನಿ.